ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ದೇವನೊಲಿದವನ ಕುಲವೇ ಸತ್ಕುಲಂ. ಹರಿಹರ ಕವಿ ಬರೆದಿರ್ತಕ್ಕಂಥ ಈ ರಗಳೆಯ ಒಳಗಡೆ ಚೋಳ ದೇಶದ ಒಳಗಡೆ ವಾಸವನ್ನ ಮಾಡ್ತಾ ಇರತಕ್ಕಂತ ಕರಿಕಾಲ ಚೋಳರಾಜನಿಗೂ ಮತ್ತು ಚೆನ್ನನ ನಡುವೆ ನಡೀತಾ ಇರತಕ್ಕಂತ ಒಂದು ಭಕ್ತಿಯಲ್ಲಿ ಸರಳ ಭಕ್ತಿಯನ್ನ ಆಚರಣೆಯನ್ನು ಮಾಡ್ತಾ ಇರತಕ್ಕಂತ ಚೆನ್ನನ ಭಕ್ತಿಯೇ ಶ್ರೇಷ್ಠವಾಗುತ್ತದೆ ಎಂಬುದನ್ನ ಹರಿಹರ ಕವಿ ಈ ಒಂದು ಕಾವ್ಯ ಭಾಗದ ಮೂಲಕ ನಮಗೆ ಪ್ರತಿ ಉತ್ತರವನ್ನ ನೀಡ್ತಾರೆ. ನೋಡಿ, ಈ ಕಾವ್ಯದ ಆರಂಭದ ಒಳಗಡೆ ಶಿವನು ನೆಲೆಗೊಂಡಿರೋದಕ್ಕೆ, ವಾಸಸ್ಥಳವಾಗಿರುವುದಕ್ಕೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳವಾಗಿತ್ತು ಚೋಳದೇಶ. ಹಾಗೆಯೇ ಶಿವನ ಭಕ್ತರ ಸಮೂಹಕ್ಕೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳ ಆ ಚೋಳದೇಶ. ಆ ಚೋಳ ದೇಶದಲ್ಲಿ ಬೆಳೆ ಇಲ್ಲದೆ ಇರತಕ್ಕಂಥ ಭೂಮಿ ಇಲ್ಲ, ವನಗಳು ಇಲ್ಲದೆ ಇರತಕ್ಕಂಥ ಊರು ಅಂತಕ್ಕಂಥದ್ದು ಇಲ್ಲ. ಎಲ್ಲಿ ನೋಡಿದ್ರೂ ಕೂಡ ಕಾಡಿನಿಂದ ಕಂಗೊಳಿಸ್ತಾ ಇತ್ತು, ಬೆಳೆಗಳಿಂದ ತುಂಬಿ ಹೋಗಿತ್ತು, ಬಹಳ ತಂಪಿನಿಂದ ಕೂಡಿರ್ತಕ್ಕಂಥ ಒಂದು ಸ್ಥಳ. ಎಲ್ಲಿ ನೋಡಿದ್ರೂ ಕೂಡ ಉದ್ಯಾನವನಗಳಿಂದ ಕಂಗೊಳಿಸ್ತಾ ಇರತಕ್ಕಂಥ ಒಂದು ಸ್ಥಳವಾಗಿತ್ತು ಚೋಳದೇಶ. ಆ ಚೋಳ ದೇಶದ ಒಳಗಡೆ ಕಾವೇರಿ ನದಿ ನೀರು ಹರಿತಾ ಇತ್ತು. ಆ ಕಾವೇರಿ ನದಿ ನೀರನ್ನ ಸ್ಪರ್ಶವನ್ನ ಮಾಡಿದರೆ ಅವರು ಮಾಡಿರ್ತಕ್ಕಂಥ ಪಾಪಗಳನ್ನ ನಿವಾರಣೆಯನ್ನು ಮಾಡುವಂತಹ ಒಂದು ಪುಣ್ಯ ಕ್ಷೇತ್ರವೂ ಕೂಡ ಆಗಿತ್ತು ಆ ಚೋಳ ದೇಶ. ಅಂತಹ ಚೋಳ ದೇಶದ ಒಳಗಡೆ ಕಾವೇರಿ ನದಿ ನೀರು ಕೂಡ ಹರಿತಾ ಇತ್ತು. ಶಿವನ ಭಕ್ತಿ ಎಂತಕ್ಕಂಥ ಒಂದು ರಸದ ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲಾ ಮರಗಿಡಗಳಿಗೆ ಎಲ್ಲದಕ್ಕೂ ಕೂಡ ಒಂದು ನೀರನ್ನ ಉಣಿಸ್ತಾ ಇತ್ತು ಕಾವೇರಿ ನದಿ ನೀರು. ಇಂತಹ ದೇಶವನ್ನ ಒಬ್ಬ ವ್ಯಕ್ತಿ ಪಾಲನೆಯನ್ನ ಮಾಡ್ತಾ ಇದ್ದ. ಅವನೇ ಕರಿಕಾಲ ಚೋಳ ರಾಜ. ಆ ಚೋಳ ರಾಜನು ಒಪ್ಪಿಗೆಯನ್ನ ನೀಡುವ ಹಾಗೆ ಆ ಚೋಳ ದೇಶದ ಒಳಗಡೆ ಮಾತಿಗೆ ನಿಲುಕದೇ ಇರತಕ್ಕಂತ, ಮಾತಿಗೆ ತಪ್ಪದೇ ಇರತಕ್ಕಂತ, ಮಾದರ ಜಾತಿಗೆ ಸೇರಿರ್ತಕ್ಕಂಥ ಚೆನ್ನ ಅಂತಕ್ಕಂಥವನು ಕೂಡ ವಾಸವನ್ನ ಮಾಡ್ತಾ ಇದ್ದ. ಅವನ ಹೆಸರಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಅವನು ಶೋಭಿಸ್ತಾ ಇದ್ದ. ಅವನು ಕೂಡ ಶಿವನನ್ನ ಬಹಳ ಗುಪ್ತವಾಗಿ ಯಾರಿಗೂ ಕೂಡ ಪ್ರಕಟಗೊಳ್ಳದ ರೀತಿಯ ಒಳಗಡೆ ಶಿವನನ್ನ ಆರಾಧಿಸುತ್ತಿದ್ದ. ಭಕ್ತನಾಗಿರ್ತಕ್ಕಂತಹ ಆತ ಚೋಳರಾಜನ ಕುದುರೆಗೆ ಹುಲ್ಲನ್ನು ತರುವಂತಹ ಒಂದು ಕಾಯಕದ ಕೆಲಸವನ್ನೂ ಕೂಡ ಮತ್ತೊಂದು ಕಡೆಯಲ್ಲಿ ಮಾಡುತ್ತಿದ್ದ. ಹೀಗೆ ಒಂದು ಕಡೆಯಲ್ಲಿ ಬಹಳ ಭಕ್ತಿಯಿಂದ ಶಿವನನ್ನ ಆರಾಧನೆಯನ್ನು ಮಾಡುವಂತದ್ದು, ಮತ್ತೊಂದು ಕಡೆಯಲ್ಲಿ ಚೋಳರಾಜನ ಕುದುರೆಗೆ ಹುಲ್ಲನ್ನು ತರುವಂತಹ ಒಂದು ಕಾಯಕದ ಕೆಲಸವನ್ನ ಮಾಡುತ್ತಿದ್ದ ಮಾದರ ಜಾತಿಯ ಚೆನ್ನ. ಇದನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಅಲ್ಲಿಂದ ನಾವು ಮುಂದುವರಿಸೋಣ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು, ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು, ತಿಲದ ತೈಲದ ತೇರಿದೆ, ಕಾಷ್ಟದಗ್ನಿಯ ತೇರಿದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನವ ತೇರಿದೆ, ಪೆರರರಿಯದಂತೊಳಗೆ ಲಿಂಗಾರ್ಚನೆಯಲ್ಲಿಪ್ಪ, ಹರಿವಂತೆ ಹೊರಗೆ ಕುಲ ಧರ್ಮ ಕರ್ಮದೊಳಿಪ್ಪ, ಉದಯ ಸಮಯದೊಳೆದ್ದು ಕಾಂತಾರದೊಳು ಪಕ್ಕು, ರಾಗದಿಂ ನಿರ್ಮಳ ನದಿ ತೀರದೊಳು ಪಕ್ಕು, ನುಣ್ಮಣಲ ದಿಂಟೆಯೊಳು ತಳಿರ ಹಾಸೆಯಂ ಹಾಸಿ, ಕಣ್ಮನವನ ಭವನತ್ತಲು ನಿಲ್ಲಿಸಿ ಕೈರಿಸಿ. ನೋಡಿ, ಚೋಳ ದೇಶದಲ್ಲಿ ವಾಸವನ್ನ ಮಾಡ್ತಾ ಇರತಕ್ಕಂತ ಮಾಧಾರ ಜಾತಿಯ ಚೆನ್ನನ ಭಕ್ತಿಯ ಭಾವನೆ ಹೇಗಿತ್ತು ಅಂತಂದ್ರೆ, ತನ್ನ ಅಂತರಂಗದ ಒಳಗೆ ಭಕ್ತಿಯ ತಂಪು, ತನ್ನ ಅಂತರಂಗದ ಒಳಗಡೆ ಭಕ್ತಿಯನ್ನ ಪಡಿಬೇಕು ಅಂತಕ್ಕಂತ ಒಂದು ಭಾವನೆ ಇತ್ತು ಯಾರಿಗೆ? ಆ ಚೆನ್ನನಿಗೆ. ಹಾಗೇನೆ ತನ್ನ ಬಹಿರಂಗದ ಹೊರಗಡೆ ಜನ್ಮದ ಸೊಂಪು, ತನ್ನ ಜೀವನದ ಒಂದು ಸೊಗಸು ಅಂತಕ್ಕಂಥದ್ದು ಇತ್ತು ಬಹಿರಂಗದ ಒಳಗಡೆ ಯಾರಿಗೆ? ಚೆನ್ನನಿಗೆ. ಇಂತಹ ಚೆನ್ನನಿಗೆ ಒಳಗೆ ಮುಕ್ತಿಯ ಗುಂಪು, ತನ್ನ ಅಂತರಂಗದ ಒಳಗಡೆ ಮೋಕ್ಷವನ್ನ ಪಡಿಬೇಕು, ಮುಕ್ತಿಯನ್ನ ಪಡಿಬೇಕು,
ಹುಟ್ಟು ಮತ್ತು ಸಾವಿನಿಂದ ಬಿಡುಗಡೆಯನ್ನು ಪಡೆಯುವಂತಹ ಒಂದು ಅವಸ್ಥೆಯನ್ನ ನಾವು ಮೋಕ್ಷ ಅಂತ ಕರಿತೀವಿ. ಆ ಚನ್ನನಿಗೆ ತನ್ನ ಅಂತರಂಗದ ಒಳಗಡೆ ಮುಕ್ತಿಯನ್ನು ಪಡಿಬೇಕು ಅಂತಕ್ಕಂತ ತವಕ ಇತ್ತು. ಹಾಗೇನೆ ಹೊರಗಡೆ ತನ್ನ ಜಾತಿಯ ಹೆಂಪು ಅಂತಂದ್ರೆ ಹಿರಿಮೆ ಅಂತ, ಹೊರಗಡೆ ತನ್ನ ಜಾತಿಯ ಹಿರಿಮೆ ಇತ್ತು. ಯಾರಿಗೆ? ಆ ಚನ್ನನಿಗೆ. ಅವನ ಭಕ್ತಿಯ ಭಾವನೆ ಹೇಗಿತ್ತು ಅಂತಂದ್ರೆ ತೈಲದ ತೇರಿದೆ. ತಿಲ ಅಂತಂದ್ರೆ ಎಳ್ಳು ಅಂತ. ಅವನ ಭಕ್ತಿಯ ಭಾವನೆ ಹೇಗಿದೆ ಅಂತಂದ್ರೆ ಎಳ್ಳಿನ ಒಳಗಡೆ ಇರ್ತಕ್ಕಂತ ಎಣ್ಣೆಯ ಹಾಗೆ. ತೈಲ ಅಂದ್ರೆ ಎಣ್ಣೆ, ಎಳ್ಳಿನ ಒಳಗಡೆ ಇರ್ತಕ್ಕಂತ ಎಣ್ಣೆಯ ಹಾಗೆ ಕಾಷ್ಟದ ಅಗ್ನಿಯ ತೇರಿದೆ. ಕಾಷ್ಟ ಅಂತಂದ್ರೆ ಕಟ್ಟಿಗೆ ಅಂತ. ಕಟ್ಟಿಗೆಯ ಒಳಗಡೆ ಇರ್ತಕ್ಕಂತ ಬೆಂಕಿ, ಅಗ್ನಿ ಬೆಂಕಿ, ಕಟ್ಟಿಗೆಯ ಒಳಗಡೆ ಇರ್ತಕ್ಕಂತ ಬೆಂಕಿಯ ಹಾಗೆ ನೆಲದ ಮರೆಯೊಳಗೆ ತೊಳಗುವ ನಿಧಾನವ ತೇರಿದೆ. ನೆಲ ಅಂತಂದ್ರೆ ಭೂಮಿ, ಪೃಥ್ವಿ, ಹವನಿ, ಧರಿತ್ರಿ, ಧಾತ್ರಿ. ಈ ಭೂಮಿಯ ಒಳಗಡೆ ಸಿಗ್ತಾ ಇರತಕ್ಕಂತ ಏನು ಸಂಪತ್ತು, ಭೂಮಿಯಲ್ಲಿ ಅಡಗಿರ್ತಕ್ಕಂತ ಒಂದು ಸಂಪತ್ತಿನ ಹಾಗೆ ಪೆರರರಿಯದಂತೊಳಗೆ, ಪೆರರರಿಯರ್ ಬೇರೆಯವರು ಯಾರೂ ಕೂಡ ಹರಿ ತಿಳಿಯದ ಹಾಗೆ ಲಿಂಗಾರ್ಚನೆಯಲ್ಲಿಪ್ಪ ಆ ಶಿವನನ್ನ ಆರಾಧಿಸ್ತಿದ್ದ, ಪೂಜಿಸ್ತಿದ್ದ. ಎಲ್ಲಿ? ತನ್ನ ಅಂತರಂಗದ ಒಳಗಡೆ. ಹರವಂತೆ ಹೊರಗೆ ಕುಲ ಧರ್ಮ ಕರ್ಮದೊಳಿಪ್ಪ. ಎಲ್ಲರೂ ಕೂಡ ತಿಳಿಯುವ ಹಾಗೆ ಹೊರಗಡೆ ತನ್ನ ಕುಲಕ್ಕೆ, ತನ್ನ ಧರ್ಮಕ್ಕೆ ತಕ್ಕ ಹಾಗೆ ಕೆಲಸವನ್ನ ಮಾಡುತ್ತಿದ್ದ. ಯಾರಿಗೂ ತಿಳಿಯದ ಹಾಗೆ ಶಿವನನ್ನ ತನ್ನ ಅಂತರಂಗದ ಒಳಗಡೆ ಪೂಜಿಸುತ್ತಿದ್ದ. ಎಲ್ಲರೂ ಕೂಡ ಹರಿಯುವ ರೀತಿಯ ಒಳಗಡೆ ತಾನು ಚೋಳರಾಜನ ಕುದುರೆಗೆ ಹುಲ್ಲನ್ನು ತರುವಂತಹ ಕಾಯಕದ ಕೆಲಸವನ್ನು ಮಾಡುತ್ತಿದ್ದ. ಏನ್ ಮಾಡುತ್ತಿದ್ದ ಆತ ಅಂತಂದ್ರೆ ನೋಡಿ, ಅದನ್ನೇ ಇಲ್ಲಿ ಮುಂದುವರಿಸ್ತಾರೆ. ಉದಯ ಸಮಯದೊಳು ಎದ್ದು ಕಾಂತಾರದೊಳು ಪಕ್ಕು. ಉದಯ ಅಂದ್ರೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೆ ಎದ್ದು, ಕಾಂತಾರ ಅಂತಂದ್ರೆ ಕಾಡು, ಆ ಕಾಡಿನ ಒಳಗಡೆ ಪ್ರವೇಶವನ್ನ ಮಾಡಿ, ಆ ಕಾಡಿನ ಒಳಗಡೆ ಪ್ರವೇಶವನ್ನ ಮಾಡಿ, ಹೊಕ್ಕು ಪ್ರವೇಶಿಸಿ ಪ್ರೀತಿಯಿಂದ ನಿರ್ಮಲವಾದ ನದಿ ತೀರದಲ್ಲಿ ಸ್ನಾನವನ್ನ ಮಾಡಿಕೊಂಡು, ಹೊಕ್ಕು ಸ್ನಾನವನ್ನ ಮಾಡಿ ನುಣ್ಮಣದ ದಿಂಡೆಯೊಳು, ಒಂದು ಮರಳಿನ ದಿಣ್ಣೆ, ಆ ಮರಳಿನ ದಿಣ್ಣೆಯಲ್ಲಿ ತಳಿರು ತೋರಣಗಳಿಂದ ಏನ್ ಮಾಡ್ತಾನೆ? ಅಲಂಕರಿಸ್ತಾನೆ. ಆ ತಳಿರು ತೋರಣಗಳಿಂದ ಅಲಂಕರಿಸಿ ಆ ಮರಳಿನ ದಿಣ್ಣೆಯ ಒಳಗಡೆ ಶಿವನನ್ನು ಕೂಡ ಆತ ಸ್ಥಾಪನೆಯನ್ನು ಮಾಡ್ತಾನೆ. ಮಾಡಿ ಕಣ್ಮನವನ ಭವನತ್ತಲು ನಿಲ್ಲಿಸಿ, ತನ್ನ ಕಣ್ಣು ಮನ ಮನಸ್ಸುಗಳನ್ನ ಆ ಶಿವನ ಕಡೆ ನಿಲ್ಲಿಸಿ ಆತ ಏನ್ ಮಾಡ್ತಾನೆ? ಪ್ರಾರ್ಥಿಸ್ತಾನೆ, ನಮಸ್ಕರಿಸ್ತಾನೆ. ಮಾಡಿ ತಂದು ನಿಲ್ಲಿಸಿ ಕೈವಿಸಿ ಕೈಯನ್ನ ಮುಗಿತಾನೆ. ನೋಡಿ, ತನ್ನ ಭಕ್ತಿಯ ಭಾವನೆ ಹೇಗಿತ್ತು ಮಾದಾರ ಜಾತಿಯ ಚೆನ್ನನಿಗೆ ಅಂತಂದ್ರೆ, ತನ್ನ ಒಳಗಡೆ ಅಂತರಂಗದ ಒಳಗಡೆ ಭಕ್ತಿಯನ್ನ ಪಡಿಬೇಕು ಅಂತಕ್ಕಂತ ಭಾವನೆ ಇತ್ತು. ತನ್ನ ಹೊರಗಡೆ ಜೀವನದ ಸೊಗಸು ಅಂತಕ್ಕಂಥದ್ದು ಇತ್ತು. ತನ್ನ ಅಂತರಂಗದಲ್ಲಿ ಮುಕ್ತಿಯನ್ನ ಪಡಿಬೇಕು ಅಂತಕ್ಕಂತ ಭಾವನೆ ಇತ್ತು. ಹೊರಗಡೆ ಜಾತಿಯ ಹಿರಿಮೆ ಅಂತಕ್ಕಂಥದ್ದು ಇತ್ತು. ಅವನ ಭಕ್ತಿ ಹೇಗಿದೆ ಅಂತಂದ್ರೆ, ಎಳ್ಳಿನ ಒಳಗಡೆ ಇರ್ತಕ್ಕಂತ ಎಣ್ಣೆಯ ಹಾಗೆ, ಸೌದೆಯ ಒಳಗಡೆ ಅಡಗಿರ್ತಕ್ಕಂತ ಬೆಂಕಿಯ ಹಾಗೆ, ಭೂಮಿಯ ಒಳಗಡೆ ಅಡಗಿರ್ತಕ್ಕಂತ ಸಂಪತ್ತಿನ ಹಾಗೆ ಇತ್ತು ಭಕ್ತಿ. ಯಾರೂ ಕೂಡ ಹರಿಯದ ರೀತಿಯ ಒಳಗಡೆ ಶಿವನ್ನ ಆರಾಧಿಸ್ತಿದ್ದ. ಎಲ್ಲರೂ ಕೂಡ ನೋಡುವ ಹಾಗೆ ಹೊರಗಡೆ ತನ್ನ ಚೋಳರಾಜನ ಕುದುರೆಗೆ ಹುಲ್ಲನ್ನು ತರುವಂತಹ ಕಾಯಕದ ಕೆಲಸವನ್ನು ಮಾಡುತ್ತಿದ್ದ. ಪ್ರತಿನಿತ್ಯ ಉದಯ ಸಮಯದ ಒಳಗಡೆ ಎದ್ದು ಕಾಡಿನ ಒಳಗಡೆ ಪ್ರವೇಶವನ್ನ ಮಾಡಿ ನಿರ್ಮಲವಾದ ನದಿ ತೀರದಲ್ಲಿ ಸ್ನಾನವನ್ನ ಮಾಡಿಕೊಂಡು ಅಲ್ಲಿ ಮರಳಿನ ದಿಣ್ಣೆಯಲ್ಲಿ ಏನು ಶಿವನನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಅದಕ್ಕೆ ತಳಿರು ತೋರಣಗಳಿಂದ ಅಲಂಕರಿಸಿ ತನ್ನ ಕಣ್ಣು ಮತ್ತು ಮನಸ್ಸುಗಳನ್ನ
ಆ ಶಿವನ ಧ್ಯಾನದ ಕಡೆ ಇಟ್ಟು ಕೈ ಮುಗಿದು ನಿಂತ್ಕೊಳ್ತಾನೆ. ಹೀಗೆ ನಿಂತ್ಕೊಂಡು ತಂದು ಸಿಂಹಾಸನದ ಮೇಲೆ ಬಿಜಂಗೈಸಿ ತನ್ನ ಅಂಗೈ ಅಂತಕ್ಕಂತ ಒಂದು ಏನು ಆ ಲಿಂಗ ಇತ್ತು, ಆ ಲಿಂಗವನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ಬೀಜಂಗೈಸಿ ಸಂದಣಿಪ ನೇಹರಿಂ ಪೂರೈಸಿ ಆರೈಸಿ ಪರಿಮಳದ ತಿರುಳೆನಿಪ ಮಲ್ಲೆ ಮಲ್ಲಿಗೆಗಳಿಂ ಅರವರಿಯ ಕಂಪಿಡುವ ಸಂಪಿಗೆರಳ್ಗಳಿಂ ಮರುಗ ಧವನಾಂ ಪಚ್ಚೆ ಪಡ್ಡಳಿಯ ಪೂಗಳಿಂ ಸುರಗಿ ಸುರವನ್ನೆ ಚಂಗಣಿಗಿಳಿಯ ಪೂಗಳಿಂ ಸಂಘಡಿಸಿ ಸಿಂಗರಿಸಿ ವಂಗ್ಯವರೆ ಹೇರುತ್ತಂ ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತ್ತಂ ಬಂದು ತೃಣಜಾಲಮಂ ಕೊಯ್ದು ಎತ್ತಿನೊಳು ಹೇರಿ ಸಂದ ಪೊಳಕಂಗಣಂ ತನ್ನ ಮೈಯೊಳು ಹೇರಿ ತನ್ನ ಅಂಗೈ ಅಂತಕ್ಕಂತ ಲಿಂಗವನ್ನ, ಸಜ್ಜೆಯಲ್ಲಿರ್ತಕ್ಕಂಥ ಲಿಂಗವನ್ನ ಸಿಂಹಾಸನದ ಮೇಲೆ ಅದನ್ನ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ಆ ಲಿಂಗವನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಸಂದಣಿಪ ನೇಹದಿಂ, ನೇಹ ಅಂತಂದ್ರೆ ಸ್ನೇಹ, ಬಹಳಷ್ಟು ಸ್ನೇಹದಿಂದ ಬಹಳಷ್ಟು ಪ್ರೀತಿಯಿಂದ ಎಲ್ಲವನ್ನ ಬಯಸ್ತಾನೆ. ಪೂರೈಸಿ ಆರೈಸಿ, ಬಯಸಿ ಹಂಬಲಿಸಿ ಪರಿಮಳದ ತಿರುಳೇನಪ್ಪ, ಪರಿಮಳದಿಂದ ಕೂಡಿರ್ತಕ್ಕಂಥ, ಸುವಾಸನೆಯಿಂದ ಕೂಡಿರ್ತಕ್ಕಂಥ ಮಲ್ಲೆ ಮಲ್ಲಿಗೆಯ ಹೂಗಳನ್ನ, ಆ ಮಲ್ಲಿಗೆಯ ಹೂಗಳನ್ನ ಹರವರಿಯ ಕಂಪಿಡುವ, ಹರವು ಅಂತಂದ್ರೆ ವಿಸ್ತಾರ, ವಿಸ್ತಾರವಾಗಿರ್ತಕ್ಕಂಥ ಕಂಪನ್ನ ಸೂಸುವಂತಹ ಸಂಪಿಗೆಯರಳ್ಗಳಿಂ, ಆ ಸಂಪಿಗೆಯ ಹೂಗಳಿಂದ ಮರುಘ ಸುವಾಸನೆಯ ಎಲೆಗಳುಳ್ಳ ಒಂದು ಬಗೆಯ ಸಸ್ಯ ಮರುಗ, ಆ ಮರುಗದ ಹೂವನ್ನ, ಧವನದ ಹೂಗಳನ್ನ, ಪಚ್ಚೆ ಪಡ್ಡಳಿಯ ಹೂಗಳಿಂ, ಆ ಕೆಂಪು ಜಾಜಿಯ ಹೂಗಳನ್ನ, ಸುರಗಿ ಸುರವನ್ನೇ ಚಂಗಣಿಗಿಲೆ, ಕೆಂಪು ಕಣಗಿಲೆ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಹೂಗಳಿಂದ ಆ ಶಿವನನ್ನ ಏನ್ ಮಾಡ್ತಾನೆ, ಅಲಂಕರಿಸ್ತಾನೆ, ಶೃಂಗಾರವನ್ನ ಮಾಡ್ತಾನೆ, ಸಿಂಗರಿಸ್ತಾನೆ. ಆ ಶೃಂಗಾರವನ್ನ ಮಾಡಿ ಬಹಳಷ್ಟು ಸಂತೋಷವನ್ನ ಪಟ್ಕೊಳ್ತಾನೆ. ವಂಗ್ಯವರೆ ಹೇರುತ್ತಂ, ಹುಬ್ಬಿ ಹೋಗ್ತಾನೆ, ಬಹಳಷ್ಟು ಸಂತೋಷ ಪಟ್ಕೊಂಡು ಹುಬ್ಬಿ ಹೋಗಿ ಲಿಂಗ ಪೂಜೆಗಳೊಳಗಡೆ ತನ್ನ ಆ ಲಿಂಗದ ಒಳಗಡೆ ಮನಸ್ಸನ್ನ ಇಟ್ಟು ಅತಿಯಾಗಿ ಆನಂದವನ್ನ ಅನುಭವಿಸುತ್ತಾ ಸಂತೋಷವನ್ನ ಪಡ್ತಾನೆ. ತದನಂತರ ಅಲ್ಲಿಂದ ಬಂದು ಹುಲ್ಲನ್ನ ಕೊಯ್ದು, ತೃಣಜಾಲಮಂ, ತೃಣ ಅಂತಂದ್ರೆ ಹುಲ್ಲು, ಆ ಹುಲ್ಲಿನ ರಾಶಿಯನ್ನ ಕೊಯ್ದು ಎತ್ತಿನೊಳು ಹೇರಿ, ಎತ್ತಿನ ಮೇಲೆ ಅದನ್ನ ಹಾಕಿಕೊಂಡು ಸಂದ ಪುಳಗಂಗಳ ಬಹಳಷ್ಟು ಸಂತೋಷದಿಂದ ರೋಮಾಂಚನದಿಂದ ತನ್ನ ಮೈಯೊಳು ಹೇರಿ ಅದನ್ನ ಹುಲ್ಲನ್ನ ಎತ್ಕೊಂಡು ಬಹಳ ಸಂತೋಷದಿಂದ ಹಿಂತಿರುಗಿ ಬರ್ತಾನೆ. ತನ್ನ ಅಂಗೈಯಲ್ಲಿರ್ತಕ್ಕಂಥ ಒಂದು ಸಿಂಹಾಸನವನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಬಹಳಷ್ಟು ಸಂತೋಷದಿಂದ ಬಹಳಷ್ಟು ಸ್ನೇಹದಿಂದ ಪರಿಮಳದ ತಿರುಳೆನಿಸಿರ್ತಕ್ಕಂಥ ಮಲ್ಲೆ ಮಲ್ಲಿಗೆಯ ಹೂಗಳಿಂದ, ಕಂಪನ್ನ ಸೂಸುವಂತಹ ಸಂಪಿಗೆಯ ಹೂಗಳಿಂದ, ಮರುಗ, ದವನ, ಪಚ್ಚೆ, ಪಡ್ಡಳಿ, ಕೆಂಪು ಜಾಜಿ, ಹೀಗೆ ನಾನಾ ರೀತಿಯ ಹೂವುಗಳಿಂದ ಶೃಂಗಾರವನ್ನ ಮಾಡ್ತಾನೆ. ಆ ಶಿವನ ಪೂಜೆಯ ಒಳಗಡೆ ತನ್ನ ಮನಸ್ಸನ್ನ ಇಟ್ಟು ಅತಿಯಾಗಿ ಆನಂದವನ್ನ ಅನುಭವಿಸ್ತಾನೆ, ಸಂತೋಷವನ್ನ ಅನುಭವಿಸ್ತಾನೆ, ಶಿವನ ಧ್ಯಾನದಲ್ಲಿ ಮಗ್ನವಾಗ್ತಾನೆ. ತದನಂತರದ ಒಳಗಡೆ ಹುಲ್ಲನ್ನ ಕೊಯ್ದು ಎತ್ತಿನ ಮೇಲೆ ಎತ್ಕೊಂಡು ಅದನ್ನ ಹಿಂತಿರುಗಿ ಬರ್ತಾನೆ. ಆ ಹಿಂತಿರುಗಿ ಬಂದಾಗ ನಂತರದ ಪದ್ಯ, ನಡೆ ತಂದು ಚೋಳನ ತುರಂಗ ನಿಳಯದ ಮುಂದೆ ಒಡೆಯನೆವರೋಪಾದಿಯಲ್ಲಿ ನುಂಕಿ ಬರದಿಂದೆ ಬಳಲುತ ಬಂದು ನಿಜ ನಿಳೆಯದೊಳು ಕುಳ್ಳಿರ್ದು ತೊಳಿಪ ಶಿವಲಿಂಗದತ್ತ ಚಿತ್ತಂ ಸಾರ್ದು ಹಿರೆ ಬೋನಮಂ ಪಿಡಿದರಲ್ಲಿ ತಮ್ಮರಸಿಯರು ಹರನಿತ್ತುದಂ ಭಕ್ತಿಯಿಂದ ಕಡುಬಡಬೇರು ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಜಂಗಮ ನಿಧಾನನ ನಿಪ್ಪಂ ಸುಖಮನ್ ಎಡೆಗೊಂಡು ಈ ತೆರೆದೊಳು 60 ವತ್ಸರಂ ನಡೆಯುತ್ತಿರೆ ಭೂತಳದೊಳು ಅತಿಗುಪ್ತ ಪೂಜೆ ದಳವೇರುತ್ತಿರೆ. ನಡೆತಂದು ಆ ಹುಲ್ಲಿನ ರಾಶಿಯನ್ನ ಕೊಯ್ದು ಎತ್ತಿನ ಮೇಲೆ ಎತ್ಕೊಂಡು ಬಂದಾಗ ನಡೆತಂದು ನಡ್ಕೊಂಡು ಬಂದು ಚೋಳನ ತುರಂಗ, ತುರಗ ಅಂತಂದ್ರೆ ಕುದುರೆ ಅಂತ, ಆ ಚೋಳ ರಾಜನ ಕುದುರೆಯನ್ನ
ಕಟ್ಟುವಂತಹ ಸ್ಥಳ ಏನಿತ್ತು ಆ ಸ್ಥಳದ ಮುಂದೆ ಒಡೆಯನೆವರೋಪಾದಿಯಲ್ಲಿ ಬಹಳಷ್ಟು ಬೇಗನೆ ಅದೆಲ್ಲವನ್ನು ಕೂಡ ಹುಲ್ಲಿನ ರಾಶಿಯನ್ನ ಹಾಲಾಯದ ಬಳಿಯಲ್ಲಿ ಹಾಕಿ ನುಂಕಿ ಹಾಕಿ ಬರದಿಂದ ಬಳಲುತ್ತಾ ಬಂದು ಬಹಳಷ್ಟು ಆಯಾಸಗೊಂಡು ಬಂದು ನಿಜ ನಳಿಯದೊಳಗುಳ್ಳಿರ್ದು ಬಹಳಷ್ಟು ಆಯಾಸದಿಂದ ಬಂದು ತಾನು ವಾಸವನ್ನ ಮಾಡ್ತಾ ಇರ್ತಕ್ಕಂತ ಮನೆ ಅದು ನಿಜ ನೆಳೆಯ ತಾನು ವಾಸವನ್ನ ಮಾಡ್ತಾ ಇರ್ತಕ್ಕಂತ ತನ್ನ ಮನೆಯ ಬಳಿಯಲ್ಲಿ ಬಂದು ಕೂತು ತೊಳಿಪ ಪಳಪಳನೆ ಒಳಿತಾ ಇರ್ತಕ್ಕಂತ ಶಿವಲಿಂಗದತ್ತ ಚಿತ್ತಂ ಸಾರ್ದು ಪಳಪಳನೆ ಒಳಿತಾ ಇರ್ತಕ್ಕಂತ ಶಿವನ ಲಿಂಗದ ಕಡೆಗೆ ತನ್ನ ಮನಸ್ಸು ಚಿತ್ತ ತನ್ನ ಮನಸ್ಸು ಹೋಗಿ ಆಕರ್ಷಿತ ಆಗ್ತಾನೆ. ಯಾರು ಚೆನ್ನ ಇದೇ ಭೋನಮಂ ಪಿಡಿದರಲ್ಲಿ ತಮ್ಮ ಅರಸಿಯರು. ಅಂತಹ ಸಮಯದಲ್ಲಿ ಆ ಅನ್ನವನ್ನ ಕೊಡ್ತಾಳೆ ಯಾರು ತನ್ನ ಹೆಂಡತಿ ಯಾರಿಗೆ ಚೆನ್ನನಿಗೆ. ಆ ಚೆನ್ನನಿಗೆ ಕೊಟ್ಟಾಗ ಅರನಿತ್ತುದಂ ಭಕ್ತಿಯಿಂದ ಕಡು ಬಡವೇರು. ಆ ಶಿವ ಕೊಟ್ಟಿರ್ತಕ್ಕಂಥದ್ದನ್ನೇ ಭಕ್ತಿಯಿಂದ ಕಡು ಬಡವರಾಗಿರ್ತಕ್ಕಂಥ ಈ ಚೆನ್ನ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ಶಿವನಿಗೆ ಮೊದಲು ಅರ್ಪಿಸಿ ತದನಂತರ ಆಮೇಲೆ ತಾನು ಸೇವಿಸ್ತಾನೆ. ಹೀಗ್ ಮಾಡ್ತಿದ್ದ ಲಿಂಗ ಪ್ರಸಾದವಂ ಸಾಧನವಂ ಕೈಕೊಂಡು ಆ ಲಿಂಗಕ್ಕೆ ಪ್ರಸಾದವನ್ನ ನೀಡಿ ತದನಂತರ ಅದನ್ನ ತಾನು ಸೇವಿಸ್ತಾನೆ. ಈ ರೀತಿಯಲ್ಲಿ ಜಂಗಮ ನಿಧಾನ ನಿಪ್ಪಂ ಸುಗಮ ನಡೆಗೊಂಡು ತಾನು ಹುಲ್ಲನ್ನ ರಾಶಿಯನ್ನ ಕೊಯ್ದು ಏನು ಕುದುರೆಯನ್ನು ಕಟ್ಟುವಂತಹ ಸ್ಥಳದ ಒಳಗಡೆ ನೂಕಿ ತನ್ನ ಮನೆಗೆ ಹಿಂತಿರುಗಿ ಬಂದು ತನ್ನ ಪತ್ನಿ ನೀಡಿರ್ತಕ್ಕಂತ ಅನ್ನವನ್ನ ಶಿವನಿಗೆ ನೀಡಿ ಆ ಅನ್ನವನ್ನ ತಾನು ತದನಂತರ ಏನ್ ಮಾಡಿಸ್ತಿದ್ದ ಸೇವಿಸ್ತಿದ್ದ. ಈ ರೀತಿಯ ಒಳಗಡೆ ಬಹಳ ಭಕ್ತಿಯಿಂದ ಆರಾಧನೆ ಮಾಡುತ್ತಿದ್ದ ಯಾರು ಚೆನ್ನ. ಹೀಗಿದ್ದಾಗ ಈ ತೆರೆದೊಳು 60 ವತ್ಸರಂ ನಡೆಯುತ್ತಿದೆ. ಈ ರೀತಿಯಾಗಿ ಸುಮಾರು 60 ವರ್ಷಗಳ ಕಾಲವೇ ವರ್ಷ 60 ವರ್ಷಗಳ ಕಾಲವೇ ಭೂತಳದೊಳು ಅತಿಗುಪ್ತ ಪೂಜೆ ದಳವೇ ಇರುತ್ತಿದೆ. ಇಡೀ ಭೂಮಂಡಲದ ಒಳಗಡೆನೆ 60 ವರ್ಷಗಳ ಕಾಲ ಯಾರೂ ಕೂಡ ತಿಳಿಯದ ಹಾಗೆ ಬಹಳ ಗುಪ್ತವಾಗಿ ಶಿವನನ್ನ ಆರಾಧನೆಯನ್ನ ಮಾಡುತ್ತಿದ್ದ, ಶಿವನನ್ನು ಪೂಜಿಸುತ್ತಿದ್ದ ಯಾರು ಮಾಧರ ಜಾತಿಯ ಚೆನ್ನ. ಇನ್ನು ಹುಲ್ಲಿನ ರಾಶಿಯನ್ನ ಕೊಯ್ದು ಚೋಳರಾಜನು ಕುದುರೆಯನ್ನ ಕಟ್ಟುವಂತಹ ಸ್ಥಳದ ಒಳಗಡೆ ಅದೆಲ್ಲವನ್ನೂ ಕೂಡ ನೂಕಿ ಬಳಲುತ್ತಾ ತನ್ನ ಮನೆಗೆ ಬಂದು ಶಿವನ ಲಿಂಗದ ಕಡೆಗೆ ಆಕರ್ಷಿತನಾಗಿ ತನ್ನ ಪತ್ನಿ ನೀಡಿರ್ತಕ್ಕಂತ ಅನ್ನವನ್ನ ಮೊದಲಿಗೆ ಶಿವನಿಗೆ ನೀಡಿ ತದನಂತರ ಅದನ್ನ ತಾನು ಸೇವಿಸ್ತಿದ್ದ. ಈ ರೀತಿಯ ಒಳಗಡೆ ಸುಮಾರು 60 ವರ್ಷಗಳ ಕಾಲವೇ ಯಾರಿಗೂ ಕೂಡ ತಿಳಿಯದ ಹಾಗೆ ಇಡೀ ಭೂಮಂಡಲದ ಒಳಗಡೆನೆ ಶಿವನನ್ನ ಬಹಳ ಗುಪ್ತವಾಗಿ ಆರಾಧಿಸ್ತಿದ್ದ, ಪೂಜಿಸ್ತಿದ್ದ ಯಾರು ಮಾಧರ ಜಾತಿಯ ಚೆನ್ನ.